ಕಷ್ಟಕ್ಕೆ ಸಿಕ್ಕಿದೆ ಅಂತಕ್ಕಂಥ ಭಾವನೆನ ನೀವು ವ್ಯರ್ಥ ಮಾಡ್ತೀರಿ, ಹೇಳ್ತೀರಿ. ಅದು ನಿಮ್ಮ ವಿರೋಧಿ ಪಕ್ಷದ ಧರ್ಮ, ನೀವು ಹೇಳ್ಕೇತೀರಿ. ನಾವು ಅದ್ರ ಚಿಂತನೆ ಮಾಡೋದಲ್ಲ. ಆದರೆ ಇದಕ್ಕೆ ಕಾರಣ ಯಾರು? ಯಾತಕ್ಕೋಸ್ಕರ ರಾಜ್ಯ ಸರ್ಕಾರದ ವ್ಯವಸ್ಥೆ ಒಳಗಡೆ ಇವತ್ತು ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಗಬೇಕಾದ್ರೆ ಆರ್ಥಿಕವಾಗಿ ಇವತ್ತು ನಾವೇನು ರೆವಿನ್ಯೂ ಡಿಫಿಸಿಟ್ಗೆ ಹೋಗಿದ್ದೀವಿ, ಇದಕ್ಕೆ ಮೂಲ ಕಾರಣ ಅವರೊಬ್ಬರನ್ನೇ ನಾನು ದೂರ್ತಕ್ಕಂಥದ್ದಲ್ಲ. ಆದರೆ ನಾನು ಹೇಳ್ತಕ್ಕಂಥದ್ದು 2018-19ರಲ್ಲಿ ನಾನು ಹಿಂದಕ್ಕೆ ಹೋಗಲ್ಲ. ಇಂದಿನ ಆಯೋಗಗಳನ್ನು, ಹಣಕಾಸು ಆಯೋಗಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. 2018-19ರಲ್ಲಿ ಏನು 15ನೇ ಹಣಕಾಸಿನ ಆಯೋಗ ಈ ದೇಶದಲ್ಲಿ ರಚನೆ ಆಯಿತು, ಅವತ್ತಿನಿಂದ ಕರ್ನಾಟಕ ರಾಜ್ಯಕ್ಕೆ ಹಣಕಾಸಿನ ಮೇಲೆ ಸ್ವಲ್ಪ ಪರಿಣಾಮವನ್ನು ಬೀರಿದೆ. ಯಾತಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಾನು ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದಲೇ ಮಾತನಾಡೋದಿಲ್ಲ. ಹಣಕಾಸು ಆಯೋಗವನ್ನು ರಚನೆ ಮಾಡಿದ್ದು ಎಲ್ಲ ರಾಜ್ಯಗಳಿಗೆ ಸಮನಾದಂಥ ಹಣಕಾಸಿನ ಹಂಚಿಕೆ ಆಗಬೇಕು, ಸಮಾನವಾದಂಥ ಹಣಕಾಸನ್ನು ದೊರಕಿಸ್ಕೊಡ್ಬೇಕು, ಆರ್ಥಿಕ ನೆರವು ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲ ರಾಜ್ಯಗಳಿಗೆ ಸಿಗಬೇಕು ಅಂತಕ್ಕಂಥ ಒಂದು ಮೂಲಭೂತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಇಟ್ಕೊಂಡು ಏನು ಹಣಕಾಸು ಆಯೋಗ ರಚನೆ ಆಯಿತು. ಆ ಹಣಕಾಸು ಆಯೋಗ 20ರಿಂದ 26ರವರೆಗೆ ಇವತ್ತು ಕೆಲಸ ಮಾಡ್ತಾ ಇದೆ. ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ರಾಜ್ಯದ ಹಣಕಾಸು ಪರ್ಸೆಂಟೇಜ್ ಅನ್ನ ನಮಗೆ ಸಿಗಬೇಕಾದಂತ ತೆರಿಗೆಯ ಪಾಲನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ 4.72% ತೆರಿಗೆ ನಮಗೆ ಬರ್ತಾ ಇತ್ತು. ಇದನ್ನ 3.64ಕ್ಕೆ ಯಾರು ಇಳಿಸ್ತಾರೋ? ಇದರಿಂದ ಎಷ್ಟು ನಷ್ಟ ಆಯ್ತು? ಒಂದು ವರ್ಷಕ್ಕೆ ಎಷ್ಟು ನಷ್ಟ ಆಗಿದೆ? ಒಂದು ವರ್ಷಕ್ಕೆ ಸುಮಾರು 15,000 ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂತ ಹಣ ಇದರಿಂದ ನಿಂತೋಗಿದೆ. ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನ ಬದ್ಧತೆ ಇರತಕ್ಕಂಥ ಹಣಕಾಸು ಆಯೋಗ. ಯಾತಕ್ಕೋಸ್ಕರ ಇಳಿಸಿದ್ರು? ಯಾವ ಉದ್ದೇಶದಿಂದ ಹಣಕಾಸು ಆಯೋಗವನ್ನ ಸಮಾನತೆಗೋಸ್ಕರ, ಈ ದೇಶದ ಆರ್ಥಿಕ ಸಮಾನತೆಗೋಸ್ಕರ ಕಾಪಾಡಲಿಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಹಣಕಾಸು ಆಯೋಗವನ್ನು ರಚನೆ ಮಾಡಿದ್ರು. ಆ ಹಣಕಾಸು ಆಯೋಗ ಕೆಲಸ ಮಾಡ್ತಾ ಇದೆ ಸರಿಯಾಗಿ ಅಂತ ಹೇಳಿ ಒಪ್ಕೋಬೇಕಾಗತ್ತೆ. ಇದನ್ನ ಯಾಕೆ ಕಡಿಮೆ ಮಾಡಿದ್ರಿ? ಇದು ಸುಳ್ಳ? ಇದು ಯಾತಕ್ಕೋಸ್ಕರ ಕಡಿಮೆ ಮಾಡಿರಿ? 4.72 ಇದ್ದಂತ ತೆರಿಗೆಯ ಪ್ರಮಾಣವನ್ನ 3.65ಕ್ಕೆ ಯಾಕೆ ಇಳಿಸಿರಿ? ಅದರಿಂದ ಇವತ್ತು ರೆವಿನ್ಯೂ ಡಿಫಿಸಿಟ್ ಬಂದಿದ್ದೇವೆ ನಾವು ಈ ರಾಜ್ಯದಲ್ಲಿ. ಅದರಿಂದ ಇವತ್ತು ರೆವಿನ್ಯೂ ಡಿಫಿಸಿಟ್ ಬರಬೇಕಾದಂತ ಆರ್ಥಿಕ ಸಂಕಷ್ಟವನ್ನು ಅನುಭವಿಸಬೇಕಾದಂತ ಪರಿಸ್ಥಿತಿ ಇವತ್ತು ಯಾರಿಂದ ಬಂದಿದೆ? ಯಾತಕ್ಕೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ರು? ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತೇಳಿ ಯಾರನ್ನು ಕರೆಯಂಗಿಲ್ಲ, ಕೇಳಂಗಿಲ್ಲ, ಈ ರಾಜ್ಯದ ಪರಿಸ್ಥಿತಿ ಏನು ಅಂತ ತಿಳ್ಕೊಳಂಗಿಲ್ಲ, ಸನ್ನಿವೇಶ ಗೊತ್ತಿಲ್ಲ, ಇದಾಗಲ್ಲ. ಆದೇಶ ಮಾಡಿಬಿಟ್ರೆ ನಾವು ಒಪ್ಕೊಂಡಿದ್ದೇವೆ, ಹಣಕಾಸು ಆಯೋಗ ಮಾಡಲಿಕ್ಕೆ ನಮ್ಮ ಸಹಕಾರನೂ ಕೊಟ್ಟಿದ್ದೇವೆ.